ಹಾಯ್ ಸ್ನೇಹಿತರೆ, ನಿಮಗೆ ಇವತ್ತು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಮೊಘಲ್ ಸಾಮ್ರಾಟರಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲವರು ಮರೆಮಾಚಿ ಹೋಗ್ಬಿಟ್ಟಿದ್ದಾರೆ. ಅವರಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ದೀನಿ. ಅವರೇ ದಾರಾ ಶುಕೋಹೋ ಅಂತ. ದಾರಾ ಶೂಕೋ ಅಂತ ಕರೆಯೋಂಗಿಲ್ಲ, ದಾರಾ ಶುಕೋಹೋ ಅಥವಾ ದಾರಾ ಶಿಕೋ. ಮೊಘಲ್ ಚಕ್ರವರ್ತಿ ಶಹಜಹಾನ್ನ ಹಿರಿಯ ಮಗ. ಉತ್ತರಾಧಿಕಾರಿ ಆಗಬೇಕಾಗಿತ್ತು, ಬಟ್ ಅವನು ಆಗಲಿಲ್ಲ. ಔರಂಗಜೇಬ್ ಒಂದು ಕದನದಲ್ಲಿ ಇವನನ್ನು ಸೋಲಿಸಿ, ಧರ್ಮಾತ್ ಕಾಳಗ ಅಂತೇನು ಕರಿತೀವಿ, ಸಮೂಗರ್ ಕದನ ಅಂತೇನು ಕರಿತೀವಿ, ಅದರಲ್ಲಿ ದಾರಾ ಶೋಕುವನ್ನು ಸೋಲಿಸೋದ್ರ ಮುಖಾಂತರ ತಾನು ಉತ್ತರಾಧಿಕಾರಿ ಆದ. ಬಟ್ ದಾರಾ ಶೋಕುಗೆ ಪಾಜ್ ಶಹಜಾದ ಈ ಬುಜುರ್ಗ್ ಮರ್ತಬಾ ಅನ್ನುವ ಬಿರುದಿತ್ತು. ಏನದು? ಪಾಜ್ ಶಹಜಾದ ಈ ಬುಜುರ್ಗ್ ಮರ್ತಬಾ ಅನ್ನುವ ಬಿರುದಿತ್ತು. ಅಂದರೆ ಉನ್ನತ ಶ್ರೇಣಿಯ ರಾಜ್ಕುಮಾರ ಅಂತ ಇವನನ್ನು ಕರೀತಾ ಇದ್ರು. ಸೊ ಬಹಳಷ್ಟು ಅತ್ಯುತ್ತಮವಾದಂತಹ ಒಬ್ಬ ಗುಣಗಳುಳ್ಳಂತಹ ವ್ಯಕ್ತಿ ಈತ. ಶಹಜಹಾನ್ ಅವರಿಗೆ ಶಾ ಎ ಬುಲಂದ್ ಇಕ್ಬಾಲ್ ಅನ್ನುವಂಥ ಬಿರುದನ್ನು ಕೂಡ ದಾರಾ ಶಿಕೋ ನೀಡಲಾಗಿತ್ತು. 1657ರಲ್ಲಿ ಶಹಜಹಾನ್ ಮರಣದ ಒಂದು ಅವನತಿಯ ಸಂದರ್ಭ ಆಗುವ ಸಂದರ್ಭದಲ್ಲಿ ದಾರೋನನ್ನು ಆತ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತ ಹೊರಟ. ಆದರೆ ಔರಂಗಜೇಬ್ ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಸ್ನೇಹಿತರೆ, ಈ ದಾರಾ ಶೋಕೋ ಈತ 11 ಮಾರ್ಚ್ 1615ರಲ್ಲಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ಜನಿಸ್ತಾರೆ. ಅವರು ಪ್ರಿನ್ಸ್ ಶಾಹಿಬುದ್ದೀನ್ ಮೊಹಮ್ಮದ್ ಖುರ್ರಮ್ ಅಂದರೆ ಶಹಜಹಾನ್ಗಿದ್ದಂಥ ಮೊದಲ ಹೆಸರದು. ಅವರ ಎರಡನೇ ಪತ್ನಿಯಾಗಿದ್ದ ಮುಮ್ತಾಜ್ ಮಹಲ್ ಅಂತೇನಿದ್ರು, ಅಂದರೆ ಶಹಜಹಾನ್ಗೆ ತುಂಬ ಪ್ರಿಯವಾದ ಮಡದಿ ಮುಮ್ತಾಜ್ ಮಹಲ್ ಅವರ ಮೊದಲನೇ ಮಗ. ಶಹಜಹಾನ್ನ ಹೆಂಡತಿಯರಲ್ಲಿ ಜನಿಸಿದವರಲ್ಲಿ ಇವನು ಮೂರನೇ ಮಗ. ಆದರೆ ಮುಮ್ತಾಜ್ ಮತ್ತು ಶಹಜಹಾನ್ಗೆ ಜನಿಸಿದಂಥ ಮೊದಲ ಮಗ. ಪರ್ಷಿಯನ್ ಭಾಷೆಯಲ್ಲಿ ದಾರಾ ಅಂತಂದರೆ ಸಂಪತ್ತಿನ ಒಡೆಯ ಅಥವಾ ನಕ್ಷತ್ರ ಅಂತ ಅರ್ಥ ಬರುತ್ತೆ. ಆದರೆ ಕೆಲವರು ಉಚ್ಚಾರಣೆ ಮಾಡುವಾಗ ಶಿಕೋ ಅಂತ ಉತ್ಪಾದನೆ ಮಾಡುತ್ತೆ. ಶಿಕೋ ಅಂದರೆ ಭಯೋತ್ಪಾದನೆ ಅರ್ಥ ಬರುತ್ತೆ. ಹಾಗಾಗಿ ಶಿಕೋ ಯಾರೂ ಹೇಳಲ್ಲ, ಶುಕುಹೋ ಅಂತಾರೆ. ಗಾಂಭೀರ್ಯ ಅಥವಾ ಭವ್ಯತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ದಾರಾ ಶಿಕೋ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಇಟ್ಕೊಂಡು ಆತ ತನ್ನ ಉತ್ತಮವಾಗಿರ್ತಕ್ಕಂತಹ ಪರ್ಷಿಯನ್ ಭಾಷೆಯಲ್ಲಿನ ಅನೇಕ ವಿಚಾರಗಳನ್ನು ಆತ ಕಲಿತಾ ಹೋದ. ಸ್ನೇಹಿತರೆ, ನೆನಪಿರಲಿ, ಈ ದಾರಾ ಶೋಕುಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ದೊರೆತದ್ದು ನಮ್ಮೆಲ್ಲರಿಗೂ ಆಶ್ಚರ್ಯಕರವಾಗತ್ತೆ. ದಾರಾ ಶೋಕುವನ್ನು ಅರ್ಮೇನಿಯನ್ ಸೂಫಿ ಬಹುವಾರ್ಷಿಕ ಅತೀಂದ್ರಿಯ ಸರ್ಮುದ್ ಕುಶಾನಿ ಅಂತ ಕೂಡ ಕರೀತಾರೆ. ಲಾಹೋರ್ನಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಸೂಫಿ ಖಾದಿರಿ ಸೂಫಿ ಸಂತ ಅಂತ, ಖಾದಿರಿ ಪಂಥದವನು, ಖಾದಿರಿ ಸೂಫಿ ಸಂತ ಮಿಯಾನ್ಮಿರ್ ಅವರ ಅನುಯಾಯಿಯಾಗಿ ಬೆಳೆದಂಥವನು. ಹಾಗಾಗಿ ಅವ್ರನ್ನ ಮುಲ್ಲಾ ಶಾ ಬಡಾಕ್ಷಿ ಅಂದರೆ ಮಿಯಾನ್ಮಿರ್ ಅವರ ಆಧ್ಯಾತ್ಮಿಕ ಶಿಷ್ಯ ಅಂತಲೂ ಕೂಡ ದಾರಾ ಶಿಕೋ ಅವ್ರನ್ನ ಕರೀತಾ ಹೋಗ್ತಾರೆ. ಆದರೆ ದಾರಾ ಶಿಕೋ 7ನೆಯ ಸಿಖ್ ಗುರುವಾಗಿದ್ದಂಥ ಗುರು ಹರ್ರಾಯ್ ಅವ್ರ ಜೊತೆ ಉತ್ತಮವಾದ ಸ್ನೇಹವನ್ನು ಬೆಳೆಸಿದ್ದ. ಇದೇ ಕಾರಣಕ್ಕಾಗಿಯೇ ಔರಂಗಜೇಬ್ಗೂ ದಾರಾ ಶಿಕೋ ನಡುವೆ ಬಹಳಷ್ಟು ಒಂದು ಇರುಸು ಮುರುಸಿ ಕಾರಣವಾಗಿದ್ದ ವಿಚಾರನೇ ಇದು. ದಾರಾ ಶಿಕೋ ಇಸ್ಲಾಂ ಹಾಗೂ ಹಿಂದೂ ಧರ್ಮದ ನಡುವೆ ಒಂದು ಸಾಮಾನ್ಯ ಅತೀಂದ್ರಿಯ ಭಾಷೆಯನ್ನು ಹುಡುಕೋದರಲ್ಲಿ ತುಂಬ ಪ್ರಯತ್ನ ಪಟ್ಟವನು. ಹಾಗಾಗಿ ಭಾರತದಲ್ಲಿ ರಚನೆಯಾದಂಥ ಸುಮಾರು 50 ಉಪನಿಷತ್ತುಗಳಿಂದ ಮೂಲ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡುವ ಕೆಲಸವನ್ನು ಕೈಗೊಳ್ತಾನೆ. 1657ರ ವೇಳೆಗೆ ಅದು ಕಂಪ್ಲೀಟ್ ಕೂಡ ಆಗತ್ತೆ. ಅವು ಅನೇಕ ಮುಸ್ಲಿಂ ವಿದ್ವಾಂಸರು ಕೂಡ ಇವನು ಕನ್ವರ್ಟ್ ಮಾಡಿದಂತಹ ಈ ಉಪನಿಷತ್ತುಗಳನ್ನು ಬಹಳಷ್ಟು ಜನ ಓದಿದ್ದಾರೆ. ಸಿರ್ ಇ ಅಕ್ಬರ್ ಅಂತಾರೆ, ದಿ ಗ್ರೇಟೆಸ್ಟ್ ಮಿಸ್ಟ್ರಿ ಅಂತೇಳಿ ಕರೀತಕ್ಕಂತಹ ಈ ಒಂದು ಅನುವಾದವನ್ನು ಬಹಳಷ್ಟು ಜನರು ಇದನ್ನು ಮತ್ತೆ ಪರಿಕಲ್ಪನೆಯಲ್ಲಿ ತೊಡಸಿ ತಮ್ಮ ಊಹಾತ್ಮಕ ಕಲ್ಪನೆಯನ್ನು ಕುರಾನ್ನಲ್ಲಿ ಕಿತಾಬ್ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಅಲ್ ಮಕ್ನೂನ್ ಅಂತಕ್ಕಂಥ ಮತ್ತು ಗುಪ್ತಾ ಅನ್ನುವಂಥ ಪುಸ್ತಕ ಇವು ಉಪನಿಷತ್ತುಗಳನ್ನು ಎಕ್ಸ್ಪ್ಲೈನ್ ಮಾಡಿರೋದು ಬಿಟ್ಟರೆ ಬೇರೆ ಏನು ಹೊಸದಲ್ಲ ಅಂತ ಹೇಳ್ಬೋದು. ಆದರೆ ದಾರಾ ಶಿಕುಹೋ ಅವರ ಪ್ರಸಿದ್ಧವಾದ ಕೃತಿ ಒಂದಿದೆ,
ಮಜ್ಮಾ ಉಲ್ ಬಹರೇನ್ ಅಂತ ಕೂಡ ಕರಿತೀವಿ. ಅಂದರೆ ಎರಡು ಸಮುದ್ರಗಳ ಸಂಗಮ ಅಂತ. ಇದು ಸುಫಿಕ್ ಮತ್ತು ವೇದಾಂತಿಕವಾಗಿರ್ತಕ್ಕಂಥ ಒಂದು ವಿಚಾರಗಳ ನಡುವಿನ ಅತೀಂದ್ರಿಯ ಶಕ್ತಿಯ ವಿವರಣೆ ಅಂತ ಕೂಡ ಹೇಳಲಾಗತ್ತೆ. 1654-55ರಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಇದನ್ನೊಂದು ಸಣ್ಣ ಗ್ರಂಥವಾಗಿ ರಚನೆ ಮಾಡಿರುವುದು ಕೂಡ ನಮ್ಮ ಮುಂದೆ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಈ ದಾರಾಶಿಕುಹೋ ಇಂಡೋ ಪರ್ಷಿಯನ್ ಸಂಸ್ಕೃತಿಯಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದ್ದಂಥವನು ಅಂತಲೂ ಕೂಡ ಇವನನ್ನು ವಿವರಣೆ ಮಾಡಲಾಗುತ್ತೆ. ದಾರಾಶಿಕುಹೋ ಸ್ಥಾಪಿಸಿದಂಥ ಗ್ರಂಥಾಲಯ ಕೂಡ ಇತ್ತು ಆ ಕಾಲಕ್ಕೆ. ಈಗ ಗುರು ಗೋಬಿಂದ್ ಸಿಂಗ್ ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯದಲ್ಲೂ ಮತ್ತು ಕಾಶ್ಮೀರಿ ಗೇಟ್ ಮತ್ತು ದೆಹಲಿಯ ಮೈದಾನದಲ್ಲಿ ಇನ್ನೂ ಅದನ್ನು ಅಸ್ತಿತ್ವದಲ್ಲಿಟ್ಟು ನವೀಕರಣ ಮಾಡೋದಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಕೂಡ ಅದಕ್ಕೆ ಒಪ್ಕೊಂಡಿರೋದು ನಿಮ್ಮೆಲ್ಲರ ಒಂದು ಉತ್ತಮವಾದ ವಿಷಯ ಅಂತಲೇ ಕೂಡ ಹೇಳ್ಬೋದು. ಆದರೆ ನಿಮಗೆ ಗೊತ್ತಿದೆ, ಲಲಿತ ಕಲೆಗಳು, ಸಂಗೀತ, ನೃತ್ಯ ಇವುಗಳ ಸಂಪೂರ್ಣ ಪೋಷಕನಾಗಿದ್ದಂಥ ದಾರಾಶಿಕುವನ ಈ ಗುಣಗಳ ಸೂಫಿ ಒಂದು ರೀತಿ ಇಸ್ಲಾಂನ ಸಂತನಾಗಿದ್ದಂತಹ ಔರಂಗಜೇಬನಿಗೆ ಇದು ತುಂಬ ಅಸಮಾಧಾನದ ಸಂಗತಿ ಕೂಡ ಆಗಿತ್ತು. ಸೊ ಈ ಒಂದು ಅಸಮಾಧಾನತೆಯ ವಿಚಾರದಲ್ಲೇ ಆತ ದಾರಾಶಿಕುವನ್ನು ಸಾಯಿಸಲಿಕ್ಕೂ ಕೂಡ ಆತ ಹೆದರಲಿಲ್ಲ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಸ್ನೇಹಿತರೆ, ದಾರಾಶಿಕುನ ವಿಚಾರಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ನಮಗೆ ಅವಾಗವಾಗ ಒಂದು ರೀತಿ ಚಿಂತೆಗೀಡು ಮಾಡ್ತವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ದಾರಾಶೋಕು ಏನಿದ್ದಾನೆ ಈತ ಮೊಘಲ್ ಸೇವೆಯಲ್ಲಿ ಹೇಗೆ ಸೇವೆ ಸಲ್ಲಿಸಿದ್ದಾನೆ ಅಂತ ನೀವು ನೋಡೋದಾದರೆ, ಅಂದರೆ ಮೊಘಲ್ ಸೈನ್ಯದಲ್ಲಿ ಒಂದು ಪಾತ್ರ ಏನು ಅಂತ ನೋಡೋದಾದರೆ, ಆರಂಭದಲ್ಲಿ ದಾರಾಶಿಕೋ ಮಿಲಿಟರಿ ಕಮ್ಯಾಂಡರ್ ಆಗಿದ್ದವನು. ಆ ನಂತರ ಅಲಹಾಬಾದ್ನ ಸುಬೇದಾರ್ ಅಂದರೆ ಗವರ್ನರ್ ಆಗಿ ನೇಮಕಗೊಳ್ತಾನೆ. ಅವನನ್ನು ಗುಜರಾತ್ ಪ್ರಾಂತ್ಯದ ಗವರ್ನರ್ ಆಗಿಯೂ ಕೂಡ ನೇಮಕ ಮಾಡಲಾಗಿತ್ತು. ಮುಂದೆ ಈತ ಮುಲ್ತಾನ್, ಕಾಬೂಲ್ನ ಗವರ್ನರ್ ಆಗಿಯೂ ಕೂಡ ಆತ ನೇಮಕವಾಗಿರೋದು ನಮಗೆ ಕಂಡು ಬರುತ್ತೆ. ಹಾಗಾಗಿ ದಾರಾಶಿಕೋಗೆ ಬಹಳಷ್ಟು ಅಭೂತಪೂರ್ವವಾಗಿರ್ತಕ್ಕಂತಹ ಸೇನಾ ವ್ಯವಸ್ಥೆಯ ಬಗ್ಗೆ ಅವನಲ್ಲಿ ಆ ಕಲಿಕೆ ಇತ್ತು ಅಂತಲೂ ಕೂಡ ನಮ್ಮಲ್ಲಿ ಹೇಳಲಾಗತ್ತೆ. ದಾರಾಶಿಕೋಗೆ ಯಾವುದಾದ್ರೂ ಒಂದು ಬಿರುದುಗಳು ತುಂಬ ಅದ್ಭುತವಾಗಿದೆಯಾ ಅಂತ ನೀವು ನೋಡೋದಾದರೆ, ಹೌದು, ಶಹಜಾದ ಎ ಬುಲಂದ್ ಇಕ್ಬಾಲ್ ಅಂತ ಕರೀತಾರೆ. ಅಂದರೆ ಉನ್ನತ ಅದೃಷ್ಟದ ರಾಜ್ಕುಮಾರ ಅಂತ. ಅಂದರೆ ತಂದೆ ಶಹಜಹಾನ್ ಕೂಡ ಅವನಿಗೆ ಆ ಬಿರುದನ್ನು ಕೊಟ್ಟಿದ್ದರು. ಜೊತೆಗೆ ಶಹಜಹಾನ್ ಇನ್ನೊಂದು ಹೇಳ್ತಾರೆ, ಆತ ಶಹ ಎ ಬುಲಂದ್ ಇಕ್ಬಾಲ್ ಅಂತ, ಅಂದರೆ ಅದೃಷ್ಟದ ರಾಜ ಅಂತಲೂ ಕೂಡ ಈತ ಕರೆಸ್ಕೊಂಡಿದ್ದ. ಅದು ನಮಗೆಲ್ಲರಿಗೂ ಕೂಡ ತಿಳಿದು ಬರ್ತಕ್ಕಂಥ ದಾರಾಶೋಕುನ ವಿಚಾರಗಳಲ್ಲಿ ಅದ್ಭುತವಾದ ಮಾಹಿತಿ ಅಂತಲೂ ಕೂಡ ನಾವು ಅದನ್ನು ಹೇಳ್ಬೋದು. ಇಂಥ ಅದ್ಭುತ ಗುಣಗಳುಳ್ಳಂತಹ ದಾರಾಶಿಕೋ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ಕೂಡ ಮೇಂಟೈನ್ ಮಾಡ್ದ. ಈ ಎಲ್ಲ ರಾಜ್ಯಾಡಳಿತದಲ್ಲೂ ಕೂಡ ಭಾಳ ಅತ್ಯುತ್ತಮವಾದ ವಿಚಾರಗಳು ಬೇಕು ಅಂದರೆ ಸ್ಫೂರ್ತಿ ಅಕಾಡೆಮಿಯ ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ನಮ್ಮ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡಬೇಕು ಅಂತ ಕೂಡ ಕೇಳ್ಕೊತೀನಿ. ಸ್ನೇಹಿತರೆ, ದಾರಾಶಿಕೋ ಬಗ್ಗೆ ಈಗ ಆಲ್ರೆಡಿ ಎಕ್ಸಾಮ್ಸಲ್ಲಿ ಅವನು ಉಪನಿಷತ್ತುಗಳನ್ನು ಭಾಷಾಂತರ ಮಾಡ್ದ ಅನ್ನುವಂತಹ ಒಂದು ವಿಚಾರಧಾರೆಯಲ್ಲಿ ಈ ಒಂದು ಅತ್ಯುತ್ತಮ ಪ್ರಶ್ನೆಗಳ ಸಂಕೀರ್ಣ ನಿಮಗೋಸ್ಕರ ಬಂದಿದೆ. ತಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಈ ಥರದ ಅನೇಕ ವಿಚಾರಗಳನ್ನು ನಿಮಗೋಸ್ಕರ ತರುವಂತಹ ಪ್ರಯತ್ನ ರಮೇಶ್ ಸರ್ ಮಾಡ್ತಾರೆ ಅಂತ ಹೇಳ್ತಾ, ವಿಡಿಯೋಗಳನ್ನು ನೋಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳ ತುಣುಕುಗಳನ್ನು ಶೇರ್ ಮಾಡಿ. ಶೇರ್ ಮಾಡಿದಾಗ ಗೊತ್ತಾಗುತ್ತೆ ಇಂತಹ ಒಂದೊಂದು ಪ್ರಶ್ನೆಗಳು ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತವೆ ಅಂತ. ಅಂಥ ಪ್ರಶ್ನೆಗಳು